ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಎಸ್, ಡೆವಿಲ್ ಸಿನಿಮಾದ ಕ್ರೇಜ್ ರಾಜ್ಯದಲ್ಲಿ ಯಾವ ರೀತಿ ಶುರುವಾಗಿದೆ ಅಂತ ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ 300 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿರೋದ್ರಿಂದಾಗಿ ಮೈಸೂರಿನಲ್ಲಿ ಕೂಡ ಸಂಭ್ರಮಾಚರಣೆ ಜೋರಾಗಿದೆ. ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ. ಮೂವಿ ನೋಡ್ಕೊಂಡ್ ಬಂದ್ಮೇಲೆ ರಿವ್ಯೂ ಹೇಳ್ತೀವಿ. ಅದಕ್ಕೆ ಮುಂಚೆ ಏನೋ ಹೇಳೋದು ಬೇಡ. ಸರ್, ಟ್ರೈಲರ್ ನೋಡಿದ್ವಿ, ಚೆನ್ನಾಗಿದೆ. ಮಾರ್ಕು ಬರ್ತದೆ, ಮಾರ್ಕು ನೋಡಿ. ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಸುದೀಪ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀವಿ. ಕನ್ನಡ ಫಿಲಮ್ನ ಎಲ್ಲ ಬೆಳೆಸಿ ಇಷ್ಟು ಕೇಳ್ತೀವಿ. ಸರ್ ಫುಲ್ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್, ನೋಡ್ಬೇಕು ಏನಾಗುತ್ತೆ ಅಂತ. ಸರ್ ಹಾಂ, ಈಗ ಸಿನಿಮಾ ನೋಡ್ಕೊಂಡು ಬಂದು ಹೇಳ್ತೀವಿ ಸರ್. ಸೊ ಫುಲ್ ತುಂಬ ಖುಷಿ ಆಗ್ತಿದೆ, ನೋಡಬೇಕು. ಲೈಕ್ ದರ್ಶನ್ ಸರ್ ಫ್ಯಾನ್ ನಾವೆಲ್ಲರೂ, ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ ಸರ್, ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀವಿ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ತುಂಬ ಸಲ ಅನ್ಕೊತೀರ ನೋಡ್ಬೇಕಂತ, ಬಟ್ ನೋಡೋಕ್ಕಾಗಿರಲಿಲ್ಲ. ಈ ಸಲ ಕಾಲ ಕೂಡ ಬಂದಿದೆ, ಫಸ್ಟ್ ಟೈಮ್ ನೋಡ್ತಿರೋದು. ಹೌದು ಸರ್, ತುಂಬ ಕಷ್ಟ ಆಯಿತು. ಬುಕ್ ಮೈ ಶೋಲಂತೂ ಎಲ್ಲೂ ನಮ್ಗೆ ಸಿಗಲೇ ಇಲ್ಲ. ಹಂಗೆ ಪರ್ಸ್ನಲಿ ಫ್ರೆಂಡ್ಸ್ ಮೂಲಕ ತಗೊಂಡ್ವಿ ಅಷ್ಟೇ. ನಾವು 4 ಮೆಂಬರ್ಸ್ ಬಂದಿದ್ದೀವಿ. ಹೌದು ಸರ್, ತುಂಬ ಇದು ಫಸ್ಟ್ ಟೈಮ್. ಆ್ಯಕ್ಚುಲಿ ಯಾರ್ದು ನೋಡಿರಲಿಲ್ಲ ಫಸ್ಟ್ ಟೈಮು. ಸೊ ನಮ್ಮ ದರ್ಶನ್ ಸರ್ದನ್ನ ನೋಡೋಕ್ಕೆ ಚಾನ್ಸ್ ಸಿಕ್ತು, ಫುಲ್ ಖುಷಿ ಆಗ್ತದೆ. ಹಿಂದೆ ಯಾವುದಕ್ಕೂ ಹೋಗಿಲ್ಲ ನಾನು, ಇದೇ ಫಸ್ಟ್ ಟೈಮ್. ಹೌದು, ದರ್ಶನ್ ಸರ್ಗೋಸ್ಕರ ಬಂದಿರೋದು. ಸರ್ ಮಾತಾಡಂಗೆ ಇಲ್ಲ, ದರ್ಶನ್ ಸರ್ ಅಂದರೆ ಅಫ್ಕೋರ್ಸ್ ಎಲ್ಲ ಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಫುಲ್ ಓವರ್ ಆಲ್ ಡೆವಿಲ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಇದು ಮೈಸೂರಿನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಬಂದಂಥ ಅಭಿಮಾನಿಗಳ ಸಂಭ್ರಮಾಚರಣೆ. ಮತ್ತೊಂದು ಬದಿಯಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಸಂಭ್ರಮಾಚರಣೆ ಜೋರಾಗಿದೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಈಗ ಹೋಗ್ತಾ ಇದ್ದೀವಿ ಒಳಗಡೆ. ನೋಡೋಣ ಸರ್ ಹೆಂಗೆ ಏನು ಅಂತ ನೋಡೋಣ. ದೇವ್ರ ದಯದಿಂದ ಚೆನ್ನಾಗಿರಲಿ ಅಂತ ಕೇಳ್ಕೊಂತೀವಿ. ತುಂಬ ಚೆನ್ನಾಗಿದೆ ಸರ್, ಮೂವಿ ಹೇಗಿರುತ್ತೆ ಅಂತ ನೋಡಬೇಕು. ತುಂಬ ದಿನಗಳ ನಂತರ ಬರ್ತಾ ಇದ್ದಾರೆ ಬಾಸು. ಜೈ ಡಿ ಬಾಸ್. ಹೇಳಿ ಮೇಡಮ್. ನೀವು ಯಾವಾಗ ಫಸ್ಟ್ ಶೋಗೆ ಬಂದಿದ್ರಿ? ಇದೇ ಫಸ್ಟ್ ಫಿಲಮ್. ಫಸ್ಟ್ ಟೈಮ್ ಯಾವ ಕಾರಣಕ್ಕೆ ಬಂದಿದ್ದು ಫಸ್ಟ್ ಟೈಮ್? ಇವರು ಅವ್ರ ಅಭಿಮಾನಿ ಅಂತ. ಇವಾಗ ಅವರು ಅಭಿಮಾನಿ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀರಾ, ಎಕ್ಸ್ಪೆಕ್ಟೇಷನ್? ಸರ್ ತುಂಬ ಇದೆ, ಚೆನ್ನಾಗಿರಲಿ ಮೂವಿ ಸರ್, ಪ್ಲೀಸ್. ನಮ್ಗೆ ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿರಲಿ ಮೂವಿ, ಆಲ್ ದ ಬೆಸ್ಟ್. ಡಿ ಬಾಸ್ಗೋಸ್ಕರನೇ ಬಂದಿರೋದು. ಇಲ್ಲ ಇಲ್ಲ, ಸಿಕ್ತು ಸರ್. ಆಲ್ ದ ಬೆಸ್ಟ್ ಮೂವಿ, ಒಳ್ಳೇದಾಗಲಿ. ನನ್ನ ಹತ್ರ ಇಲ್ಲ ಕಣಪ್ಪ, ನಿಮಗೆ ಕೊಟ್ಟಿದ್ವಿ. ಅಯ್ಯೋ ಸಾರ್, ಅಲ್ಲಿ ಶುರುವಾಗೋಯ್ತಂತೆ. ಮತ್ತೆ ನಿಮ್ದು ಇಟ್ಕೊಳ್ಳಿ. ನಿಮ್ಮ ದರ್ಶನ್ ಸರ್ ಇವತ್ತು ಟಿವಿ ಅವ್ರಿಗೆ ಸಿಕ್ಕಿದೆ ಜೈಲಲ್ಲಿ. ಅವರು ನೋಡ್ತಿದ್ದಾರೆ ನಿಮ್ ಸೆಲೆಬ್ರೇಷನ್. ಮೇನ್ ಆಗಿ ಅವ್ರು ಟಿವಿ ಕೇಳಿರೋದೇ ಮೇ ಬಿ ನಿಮ್ಮ ಅಭಿಮಾನಿಗಳ ಸೆಲೆಬ್ರೇಷನ್ ನಾನು ನೋಡ್ಬೇಕು ಅಂತಾನೆ. ಸೊ ಏನ್ ಹೇಳ್ತೀರಿ ದರ್ಶನ್ ಸರ್ಗೆ? ಇದು ಹೊಸ ವಿಷಯ ಅಲ್ಲ ಅಕ್ಕ. ನಮ್ಮ ಬಾಸ್, ಇದು ನಮ್ಮ ಬಾಸ್ನ ನಾವು 10-20 ವರ್ಷದಿಂದ ಹಿಂಗೆ ನಡ್ಕೊಬೋತಾ ಇದೀವಿ. ಅವ್ರು ಇನ್ನು ಅವ್ರು ಒಳಗಡೆ ಇದ್ರು ಯಾವ ತರ ಕ್ರೇಜ್ ಅಂತ ಕೇಳಿರ್ತಾರೆ. ನಾವ್ ಇದನ್ನ ಕ್ರೇಜ್ ನ ನಾವು 20 ವರ್ಷದಿಂದ ಮೇಂಟೈನ್ ಮಾಡ್ಕೊಬೋತಾ ಇದೀವಿ. ಈ ಸತಿ ಅಲ್ಲ, 25 ವರ್ಷದಿಂದ ನಮ್ಮ ಬಾಸ್ ಜರ್ನಿ ಹಿಂಗೆ ಐತೆ. ಚಾಲೆಂಜಿಂಗ್ ದರ್ಶನ್ಗೆ ಬಾಸು ಏನೇ ಆದ್ರೂ ನಮ್ಮ ಬಾಸೆ, ಏನೇ ಮಾಡೋ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಯಾರೇ ಬರ್ಲಿ ಯಾರೇ ಹೋಗ್ಲಿ, ನಮ್ ಡಿ ಬಾಸ್ಗೆ ಇದು ಇಟ್ಟಾಗುತ್ತಾ? ಡೆವಿಲ್ ಕೂಡ ಒಂದೇ ಮಾತು, ನಿನಗೆ ಕಾಯುವುದು ಅಭಿಮಾನ. ಅತಿಥಿ ಸ್ನೇಹಕ್ಕೆ ಸಾರಥಿ, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ಒಂದೇ ಮಾತು, ಆನೆ ನಡೆದಿದ್ದೆ ದಾರಿ. ನೋಡಿದ್ರಲ್ಲ, ಅಭಿಮಾನಿಗಳು ಹೇಳ್ತಿರೋಂಥದ್ದು ಇದು. ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಸಂಭ್ರಮಿಸ್ತಿದ್ದಾರೆ. ಜೊತೆಗೆ ಉಸಿರಿರೋವರೆಗೂ
ನಿಮ್ಮಿಂದ ನಾವ್ ಇರ್ತೀವಿ ಅನ್ನೋ ಒಂದು ಮಾತನ್ನ ಅಭಿಮಾನಿಗಳು ಹೇಳ್ತಿರೋಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.